ಬರುವ ನಿಮ್ಮೂರಿಗೆ ಬರೋಕೆ ಬ್ಯಾಸ್ರ ಇಲ್ಲ ನೋಡವ. ಆದ್ರ ನಿಮ್ಮೂರಾಗ ಬಸ್ ಸ್ಟ್ಯಾಂಡ್ನಾಗ ಬಸ್ ಕಾಯೋದ ನಮ್ಗೆ ಬ್ಯಾಸ್ರ ಬಂದ್ಬಿಡ್ತೈತಿ ನೋಡವ. ನೀನ್ ನೋಡಿದ್ರೆ ಬಡ ಬಡ ಕರ್ಕೊಂಬಂದ ಜಲ್ದಿ, ಇನ್ನೂ ಬಸ್ ಬರವಲ್ತು, ಇನ್ನೂ ಬರೋದ್ ಲೇಟ್ ಆತೈತಿ ಏನವ. ಇಲ್ಲಪ್ಪಯ್ಯ, ಇನ್ನೂ 5 ನಿಮಿಷ ಅನ್ಸುತ್ತೆ ನೋಡು. ಬರ್ಬೋದು ಈಗ. ಇನ್ನೊಂದ್ 5 ನಿಮಿಷ ನಿಂದ್ರ ನೀರಪ್ಪ ಬರ್ತೈತಿ ಈಗ. ಹೌದನ? ಸರಿ ತಗೋರವ. ಮನೇಲಿ ನಿಮ್ಮ ಅವನ ಒಬ್ಬಕಿನ ಬಿಟ್ಟು ಬಂದಿನಿ. ಜಲ್ದಿ ಹೋದ್ರ ಸ್ವಲ್ಪ ಬೇಸೈತಿ ಅಂತ ಅಷ್ಟ. ಸರಿ ಅಪ್ಪ, ಈಗ ಬರ್ಬೋದು. ಅಪ್ಪ ಇಲ್ಲೇ ನಿಂತಿರ್ರಿ, ನಾನು ಹೋಗಿ ಅಮ್ಮಗ ಒಂದೆರಡು ಹಣ್ಣು ತರ್ತೀನಿ. ಅವನ ಒಂದೆರಡು ದಿನಸಿನ ಹಣ್ಣು ತರ್ತೀನಿ. ಅಯ್ಯೋ ಇರ್ಲಿ ಬಿಡವ, ನಾನೇ ಯಾವಾಗಾನ ಸಿಟಿಗೆ ಹೋದಾಗ ತರ್ತೀನಿ. ಇವಾಗ ಏನ್ ತರ್ತಿ ಬ್ಯಾಡವ. ಮತ್ತೆ ನೀನ್ ಆ ಕಡೆ ಹೋದ್ರ ಬಸ್ ಬಂದ್ರೆ ಏನ್ ಮಾಡಕ್ ನಾನ? ಬ್ಯಾಡ್ ಬಿಡವ. ಅಪ್ಪ ಹಿಂಗಂದ್ರೆ ಹಂಗ ಬರೀ ಕೈಲಿ ಹೋಗಕ್ಕಂತ್ರ ಆಗಲ್ಲ. ಇರು, ಇನ್ನ 5 ನಿಮಿಷ ಐತ್ ಬಸ್ ಬರೋದು. ಹೋಗಿ ತರ್ತೀನಿ. ಸರಿ ಕಣವ, ಒಬ್ಬಕ್ಕೆ ಏನ್ ಓದ್ತಿ ನಡಿ, ನಾನು ಬರ್ತೀನಿ ನಡಿ. ಸರಿ ನಡಿಯಪ್ಪ, ಹೋಗಿ ತರೋಣ. ಅದೆಷ್ಟೊತ್ತಾಗುತ್ತ? ಸರಿ ಬಾರವ ಹೋಗೋಣ. ಇದ ಜಾಗದಾಗ ನೋಡವ್ ಬರವ. ಅವತ್ತು ನಿನ್ ಗಂಡನ ಬೇರೆ ಹುಡುಗಿ ಜೊತೆ ನೋಡಿದ್ವಿ ಅಂತಂದ್ ಫೋನ್ ಹಚ್ಚಿ ಹೇಳಿದಲ್ಲ, ಅದ ಜಾಗದವ ನೋಡು. ನಾನು ಇಲ್ಲೇ ನಿಂತಿದ್ದೆ, ನಿಮ್ಮಮ್ಮ ಶಿವನ ಅಲ್ಲ ಅಂತಂದು ಹತ್ತ ಹೋಗಿ ನೋಡ್ಕೊಂಬಂದ್ಲು. ಇದ ಜಾಗದವ ನೋಡವ್ ನಾವ್ ಅವತ್ತು ನೋಡಿರೋದು. ಎಲ್ಲಿ? ಅಲ್ಲ ಅಪ್ಪ. ಹ್ಞೂ ಅದ ಜಾಗದ ನೋಡ. ಅದ ಜಾಗದಾಗ ಇಬ್ರು ನಿಂತಿದ್ರು. ನಾನಂತ್ರ ಇಲ್ಲೇ ನಿಂತಿದ್ದೆ. ನಿಮ್ಮವ್ವ ಹತ್ತ ಹೋಗಿ ನೋಡ್ಕೊಂಬಂದು ಅದು ಶಿವನೇ ಅಂತಂದು ಅವಾಗ ಗೊತ್ತಾದ್ ನೋಡೋ ನನಗೆ. ಹೌದೇನಪ್ಪ, ಈಗೆಲ್ಲ ಆಗಿದ್ದೆಲ್ಲ ಯಾಕೆ ನೆನ್ಸ್ತಿ ಬಿಡಪ್ಪ. ಈಗೆಲ್ಲ ಮರೆತು ಚೆನ್ನಾಗಿದ್ದೀವಿ ನಾವಿಬ್ರು. ಮತ್ತಿಲ್ಲ ಮಾತಾಡ್ಕೊಂಡ್ರೆ ಬಸ್ ಬಂದ್ಬಿಡ್ತೈತಿ. ನಡಿಯಪ್ಪ, ಆ ಕಡೆ ಹೋಗೋಣ ನಡಿ. ಒಂದೆರಡು ಹಣ್ಣು ತರ ನಡಿ. ಹೌದ್ ಬಾರವ, ನೀನು ಹೇಳೋದು ಕರೆಕ್ಟ್ ಐತಿ. ತಡೆ ಅಂದ್ರು ಎಲ್ಲಾನು ಮರ್ತು ಅರ್ಕಿನೆಲ್ಲ ಬಿಟ್ಟು ನಿಂತಲ್ಲಿ ಅಲ್ಲಿ ಬೇಷದನಂತೆಲ್ಲ ಮತ್ತೆ ಆ ಕಳೆದ್ ನೆನ್ಸದ್ದಿ. ಬಾ ಬಾ ಹೋಗನ್ ಬಾ. ಇದ ಅಂಗಡಿ ತಗೊಂಬಿಡಮ್ ಬಾರಪ್ಪ. ಮತ್ತೆ ಹತ್ತ ಹೋದ್ರ ಬಸ್ ಬಂದ್ರ ಬರಕ್ ಬರಲ್ಲ. ಇಲ್ಲೇ ತಗೋನಮ್ಮ. ಬಸ್ ಬಂದ್ರ ಹಂಗ ಓಡಿ ಹೋಗಿ ಬಸ್ ತಕ್ ಬರ್ತೈತಿ. ಇದ ಅಂಗಡಿ ಹೋಗ್ಬಿಡಮ್ ಬಾಪ. ಸರಿ ಕಣವ, ನಡಿ ಇದು ಅಂಗಡಿಗೆ ಹೋಗೋಣ. ಅಪ್ಪ, ಅಂಗಡಿಲಿ ಯಾರು ಕಾಣ ಮಾಡ್ರು. ಅಂಗಡಿ ಮೂವಿನ ಅದರ ಇಲ್ಲ. ಇಲ್ಲಾಂದ್ರ ಮುಂದೆ ಅಂಗಡಿಗೆ ಹೋಗಮ್ಮ ಅಪ್ಪ. ಇರವ, ಹೋಗಿ ನೋಡ್ತೀನಿ. ಬಂದ್ರ ಸರಿ, ಇಲ್ಲಂದ್ರ ಮುಂದಿನ ಅಂಗಡಿ ಬೇಕಾದ್ರೆ ಹೋಗೋಣ. ಇರು, ಕೂಗ್ತೀನಿ ಇರು. ಯಾರಾದ್ರೂ ಇದ್ದೀರನ್ರಪ್ಪ? ಅಂತ ಅನ್ನಕ್ ಬಂದೀವಿ, ಯಾರು ಕಾಣ ಬಿಟ್ರಲ್ಲ. ಇದ್ದೀರಾ ಇಲ್ಲ? ಅಣ್ಣ ಇದೀವಿ, ಬರ್ರಿ ಅಣ್ಣ. ಬಂದೆ ಇರಿ. ಬರ್ರಿ ಅಣ್ಣ, ಏನ್ ಬೇಕು ನೋಡ್ರಿ. ಯಾವ ತರದ ಹಣ್ಣು ಬೇಕು, ಯಾವ ಹಣ್ಣು ಬೇಕು ನೋಡ್ರಿ. ಆರ್ಸ್ಕೊಡ್ತೀನಿ. ಏಸ್ ಬೇಕು ನೋಡ್ರಿ. ಗೌರಿ, ಬಾರವ, ಯಾರು ತಗಂತಿ ನೋಡು. ಬಾ, ತಗೋ ಬಾ. ಸರಿ ಅಪ್ಪಯ್ಯ. ನೋಡಮ್ಮ, ಯಾವ ಹಣ್ಣು ಬೇಕು ಕೇಳಿ. ಅಲ್ಲಿ ಮೇಲೆ ಇರೋ ಬಾಳೆಹಣ್ಣು ಎಷ್ಟೇನು? ಇವು ಮ್ಯಾಲಿರೋ 30 ರೂಪಾಯಿ ನೋಡಮ್ಮ. ಇಲ್ಲಿ ಮತ್ತೆ ಕೆಳಗದವಲ್ಲ ಅವು 40 ರೂಪಾಯಿ ನೋಡಮ್ಮ. ಯಾವ ಬೇಕು ನೋಡು. ಅಯ್ಯೋ ಅಣ್ಣ, ಇವನ 30 ರೂಪಾಯಿ ಮಾಡ್ಕೊಡು. ಅವು ಇನ್ನ ಕಾಯಿ ಅದಾವ. ಅವು ಬೇಡ. ಒಂದ್ 30 ರೂಪಾಯಿ ಮಾಡ್ಕೊಡೋಣ, 1 ಡಜನ್. ಅಯ್ಯೋ ಅಮ್ಮ, 30 ರೂಪಾಯಿ ಬರಲ್ಲಮ್ಮ. ಬೇಕಾದ್ರೆ 35 ರೂಪಾಯಿ ಮಾಡಿ ಹಾಕ್ನ. ತಗೋ 1 ಡಜನ್. ಅಯ್ಯೋ ಅಣ್ಣ, 30 ರೂಪಾಯಿ ಬರ್ತೈತೆ, ತಗೋಣ ಹಾಕು. ಅಲ್ಲಂದ್ರೆ ಬೇಡ ಬಿಡು. ಅಯ್ಯೋ ಬರ್ತೇವೆ ತಗೋರಪ್ಪ. 30 ರೂಪಾಯಿ ನಾ ಮೊನ್ನೆ ತಗೊಂಬಂದಿದ್ದೆ. 30 ರೂಪಾಯಿ ಕೊಟ್ಟಾರ. 30 ರೂಪಾಯಿ ಬರ್ತೇವೆ ತಗೋ. 1 ಡಜನ್ ಹಾಕು. ಸರಿ ತಗಮ್ಮ. ಬಾಳೆಹಣ್ಣು ಮತ್ತೇನ್ ಬೇಕು ನೋಡೋಣಮ್ಮ. ಅಣ್ಣ, ಇವ್ ಮತ್ತೆ ಈ ಮಾನೇನ ಎಷ್ಟೇನು? ಅವು ಮಾನೇನು 60 ರೂಪಾಯಿ ಕೆಜಿ ನೋಡಮ್ಮ. ಮತ್ತೆ ಕಡಿಮೆ ಕೇಳ್ಬೇಡ್ರಿ ಅವನ್ನ. ಈಗ ಅದ್ರದ್ದು ಸೀಸನ್ ಇಲ್ಲ, ಬಾಳ ಸಿಗಲ್ಲವು. ಅದಕ್ಕ ಒಂದಿಷ್ಟು ಸಿಕ್ಕವ, ಅವನ್ನ ತಂದಿಟ್ಟಿನಿ ನಾನು. 60 ರೂಪಾಯಿ ನೋಡಮ್ಮ. ಮತ್ತೆ ಅದ್ರಾಗ ಕೂಡ ಚೌಕಾಶಿ ಮಾಡ್ಬೇಡ್ರಿ. 60 ರೂಪಾಯಿ ಫಿಕ್ಸ್ ರೇಟ್ ನೋಡಮ್ಮ. ಅಯ್ಯೋ ಅಣ್ಣ, ಫಿಕ್ಸ್ ರೇಟ್ ಅಂದ್ರೆ ಹೆಂಗಣ್ಣ? 50 ರೂಪಾಯಿ ಮಾಡಿ ಅದ್ರ ಹಾಕು. ಆನೊಂದು 12 ಕೊಡು. ಹೇಳಿದ್ನಲ್ಲಮ್ಮ ಫಿಕ್ಸ್ ಅಂತಂದು. 12 ಗಿನ್ನಡಿ ಏನಿಲ್ಲಮ್ಮ. ಕೆಜಿ ಎಷ್ಟು ಬರ್ತಾವ ಕೆಜಿ ಲೆಕ್ಕ ನೋಡಮ್ಮ. ಸರಿ ಆಯ್ತು, 1 ಕೆಜಿ ಹಾಕ್ಬಿಡೋಣ ಅವನು. ಸರಿ ಕಣಮ್ಮ. ತಗೋರಮ್ಮ, 1 ಡಜನ್ ಬಾಳೆಹಣ್ಣು, 1 ಕೆಜಿ ಮಾವಿನಹಣ್ಣು ಹಾಕಿದ್ದೀನಿ ನೋಡಿ. ಸರಿ ಕೊಡಿ ಅಣ್ಣ. ಗೌರಿ, ಎಷ್ಟಾಯ್ತು ಕೇಳಮ್ಮ, ದುಡ್ಡು ಕೊಡ್ತೀನಿ. ಬ್ಯಾಡ್ ಬಿಡಪ್ಪ, ನನ್ನ ಹತ್ರ ಐತಿ, ನಾನು ಕೊಡ್ತೀನಿ. ನಿಮ್ಮ ಹತ್ರ ನೀವೇ ಇಟ್ಕೊಳ್ಳಿ. ನನ್ನ ಹತ್ರ ಐತಿ, ನಾನು ಕೊಡ್ತೀನಿ, ತಗೊಳ್ಳಿ. ಅಯ್ಯೋ ನಿನ್ನ ಹತ್ರ ಇರ್ಲಿ ತಗಮ್ಮ.
ಯಾವಾಗಾದ್ರೂ ಏನಾದ್ರು ತಗೊಳಕ್ ಕೊಡ್ತೀನಿ ತಗ ಎಷ್ಟಾಗೈತಿ ಕೇಳು. ಅಯ್ಯೋ ಅಪ್ಪ ಈಗ ನಾನ ಕೊಡ್ತೀನಿ ಯಾವಾಗ ನನ್ನ ಹತ್ರ ಎಲ್ಲಾರಾಗ ನಿಮ್ನ ಕೇಳ್ತೀನಿ ಅವಾಗ ಕೊಡು ಅಂತ್ರಿ. ಈಗೇನ್ ಬೇಡ ಬಿಡು ಅಪ್ಪ ನಾನೇ ಕೊಡ್ತೀನಿ. ಸರಿ ಕಣಮ್ಮ. ತಗೊಳ್ಳಿ ಅಣ್ಣ 80 ರೂಪಾಯಿ ಐತಿ ನೋಡು. 50 ರೂಪಾಯಿ ಮಾನೆಹಣ್ಣು, 30 ರೂಪಾಯಿ ಬಾಳೆಹಣ್ಣಿಂದು, 80 ರೂಪಾಯಿ ಐತಿ ನೋಡೋಣ. ಸರಿ ಕಣಮ್ಮ ಕೊಡಿ. ಸರಿ ಅಪ್ಪ ನಡಿ ಹೋಗೋಣ. ಬಸ್ ಬರ್ತೈತಿ ನಡಿಯಪ್ಪ ಹೋಗೋಣ. ಸರಿ ಕಣಮ್ಮ ಬಾ ಹೋಗೋಣ. ಅಪ್ಪಯ್ಯ ಒಂದ್ ಸ್ವಲ್ಪ ಇರ್ಲಿ ಅಪ್ಪಯ್ಯ, ಅತ್ತೆ ಫೋನ್ ಮಾಡ್ತಾ ಇದ್ದಾರೆ. ಮಾತಾಡಿ ಬರ್ತೀನಿ. ಸರಿ ಕಣವ್ವ. ಹಲೋ ಹೇಳಿ ಅತ್ತೆ. ಗೌರಿ ಎಲ್ಲಿದ್ದೀರವ? ಊರ್ ಮುಟ್ಟಿದ್ರಾ? ಅಯ್ಯೋ ಇನ್ನೂ ಇಲ್ಲ ಅತ್ತೆ, ಇನ್ನೂ ಬಸ್ ಬಂದಿಲ್ಲ. ಅದಕ್ಕ ಅಮ್ಮಗ ಹಣ್ಣು ತಗೊಂಡಂತಂದು ಅಣ್ಣ ಹತ್ರ ಬಂದಿದ್ವಿ. ಹಣ್ಣು ತಗೊಂಡು ಹೊಂಟಿದ್ವಿ ನೋಡೈತೆ, ಇನ್ನೂ ಊರಿಗೆ ಹೋಗಿಲ್ಲ ಅತ್ತೆ. ಯಾಕತ್ತೆ? ನಿಮ್ಮ ಅವ್ಗೇನ ಕಾಲ್ ಬಂದೈತೆ ಅಂತಲ್ಲ. ಈಗ ಶಿವ ಬಂದ್ ಹೇಳಿದ್ನ, ನಾನು ಸರೋಜ್ನ ಮನೆಯಾಗ ಕುಂತಿದ್ದೆ, ಅಲ್ಲೇ ಬಂದ್ ಹೇಳಿದ್ನ. ಅದಕ್ಕ ಊರಿಗೆ ಹೋಗಿದ್ರ ಅಲ್ಲೇ ಮನೇಲಿದ್ರ, ನಿಮ್ಮ ಅವ್ವ ಫೋನ್ ಕೊಡ್ತಾನ ಮಾತಾಡ್ತೀನಿ ಅಂತ ಮಾಡಿದ್ನವ. ಅಯ್ಯೋ ಹೌದೇನ್ರಿ ಹೇಳ್ತಾರ. ಇನ್ನು ಮನೆಗೆ ಹೋಗಿಲ್ರಿ. ಈಗ ಹೋದ್ಮೇಲೆ ಇನ್ನೊಂದು 10 ನಿಮಿಷ ತಗಾರಿ ಮನೆಗೆ ಹೋಗ್ತೀವಿ. ಹೋಗಿ ಅವಾಗ ಫೋನ್ ಹಚ್ಕೊಡ್ತೀನಿ, ಅಮ್ಮನ ಜೊತೆ ಮಾತಾಡೋಂತ್ರಿ ತಗಾರಿ. ಸರಿ ಕಣವ, ಹಂಗಾರ ಹುಷಾರಾಗಿ ಹೋಗ್ರಿ. ಸರಿ ಅತ್ತೆ. ಸರಿ ಕಟ್ ಮಾಡ್ಲಾ? ಅತ್ತೆ. ಏನಂದ್ರವ್ವ ನಿಮ್ಮ ಅತ್ತೆ? ಏನಿಲ್ಲಪ್ಪಯ್ಯ, ಮನೆಗೆ ಹೋಗ್ಯಾರ ಅಂತ ಮಾಡ್ಯಾರೇನ. ಅವನ ಜೊತೆ ಮಾತಾಡ್ತೀನಿ ಫೋನ್ ಕೊಡವ ಅಂದ್ರ. ಅಕ್ಕ ಇನ್ನೂ ಹೋಗಿಲ್ಲ ಅತ್ತೆ, ಇನ್ನೊಂದು 10 ನಿಮಿಷ ಮನೆಗೆ ಹೋಗ್ತೀವಿ. ಹೋದ್ಮೇಲೆ ಫೋನ್ ಹಚ್ಚಿ ಅಮ್ಮ ಕೊಡ್ತೀನಿ ತಗೊಳ್ರಿ ಮಾತಾಡುವಂತ್ರಿ ಅಂದೆ. ಹಂಗಾರ ಸರಿ ಕಣವ, ಹಂಗಾರ ಹುಷಾರಾಗಿ ಹೋಗ್ರಿ ಅಂತ ಹೇಳಿದ್ರು. ಹೌದೇನಾ? ಸರಿ ಕಣವ ಬಾ, ಬಸ್ ಬಂದ್ ಬರಕತ್ತೈತಿ, ಆ ಕಡೆ ಹೋಗ್ಬಿಡೋಣ ಬಾ. ಸರಿ ಅಪ್ಪಯ್ಯ ನಡಿ ಹೋಗೋಣ. ಸರಿ ಫ್ರೆಂಡ್ಸ್, ನಾನು ತವ್ರ ಮನೆಗೆ ಹೊಂಟಿದ್ದೀನಿ. ಇನ್ನು 10-15 ನಿಮಿಷದಲ್ಲಿ ನಮ್ಮೂರಿಗೆ ಹೋಗ್ತೀನಿ. ಅಮ್ಮ ಹೆಂಗಿದ್ದಾಳೆ, ಹೆಂಗಾಗಿದೆ ಕಾಲು ಅಂತ ನೋಡೋದು ನಿಮ್ಗೂ ತೋರಿಸ್ತೀನಿ. ಈಗ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಿಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.